ದಯಮಾಡಿ ಯಾರನ್ನು ಕೂಡ ಇಂಥ ಎಮ್ಯುನೇಷನ್ ಫಾರಮ್ಮು ಎರಡೇ ಇರೋದು. ಮತ್ತೆ ತಿರ್ಗಿ ಇದರೊಳಗೆ ನೀವೇನಾದ್ರೂ ಮಿಸ್ಟೇಕ್ ಮಾಡಿದ್ರೆ ನಿಮ್ಗೆ ಯಾರು ಕೂಡ ಕೊಡಲ್ಲ. ಹಾಗಾಗಿ ಒಂದು ಜೆರಾಕ್ಸ್ ಮಾಡ್ಕೊಳ್ಳಿ, ಜೆರಾಕ್ಸಲ್ಲಿ ಬರೀರಿ, ಇಲ್ಲಾಂದ್ರೆ ಒಂದು ಪೆನ್ಸಿಲಲ್ಲಿ ಬರ್ಕೊಳ್ಳಿ, ಮಾಹಿತಿ ಯಾರು ತೋರಿಸಿ ಸರಿ ಇದ್ರೆ ಫಿಲಪ್ ಮಾಡಿ ದಯವಿಟ್ಟು. ಇಲ್ಲ 29 ದಿಂದ ನ್ಯೂಸ್ ಪೇಪರ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್, ಯೂಟ್ಯೂಬ್ ಎಲ್ಲ ಕಡೆ ನೋಡಿದ್ರು SIR ರಿವಿಷನ್ ಅಂತಾರೆ. DK ಶಿವಕುಮಾರ್ ಹೇಳ್ತಾ ಇದಾರೆ ಏನ್ ಹಿಂಗಂದ್ರೆ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಏನಂದ್ರೆ ಇವಾಗ ವೋಟರ್ ಐಡಿಯಲ್ಲಿ ನಿಮ್ಮ ಚೇಂಜಸ್ ಇದ್ರೆ ಇವಾಗ ರಿವಿಷನ್ ಮಾಡಕ್ಕೆ ಇದೊಂದು ಆಪರ್ಚುನಿಟಿ. ಫಾರ್ಮ್ಸ್ ಎಲ್ಲ ನಿಮ್ಮ ಮನೆ ಹತ್ರನೇ ಬಂದಿರಬೇಕು, ಫಾರ್ಮ್ಸ್ ಫಿಲ್ ಮಾಡಕ್ ಗೊತ್ತಿಲ್ಲ, ಬಟ್ ಅದಕ್ಕೋಸ್ಕರ ಇವತ್ತು ಏನ್ ಮಾಡಿದೆ ಕರ್ನಾಟಕ ಸರ್ಕಾರ ವಾರ್ಡ್ ಅಲ್ಲಿ ಒಂದೊಂದು ವಾರ್ಡ್ ಅಲ್ಲಿ ಸ್ಪೆಷಲ್ ಆಗಿ ಈ ತರ ಬೂತ್ಸ್ ಗಳು ಇಟ್ಟಿದ್ದಾರೆ. ಹೆಲ್ಪ್ ತಗೊಬಹುದು, ರಿವಿಷನ್ ಅಂದ್ರೆ ನಮ್ ಫಾರ್ಮ್ ಫಿಲ್ ಮಾಡಕ್ಕಾಗಲ್ಲ ಗೊತ್ತಾಗಿಲ್ಲ ಅಂದ್ರೆ ಈ ತರ ಒಂದು ವಾರ್ಡ್ ಒಂದು ಸ್ಪೆಷಲ್ ಆಗಿ ಡೆಸಿಗ್ನೇಟೆಡ್ ಮಾಡಿರ್ತಾರೆ. ಸೊ ಇವತ್ತು ನಿಮ್ ಫಾರ್ಮ್ ಹೆಂಗ್ ಫಿಲ್ ಮಾಡ್ಬೇಕಂತ ನಾನ್ ತೋರಿಸ್ಕೊಡ್ತೀನಿ, ಬನ್ನಿ. ಈಗ ಇದು SIR ಫಾರಮ್ಮು ನಮ್ದು ವಿಜಯನಗರ ವಿಧಾನಸಭಾ ಕ್ಷೇತ್ರದ ವಿಜಯನಗರ ವಾರ್ಡ್ 123. ಇದು ಇಲ್ಲಿ ನಮ್ಮ ಶಾಸಕರಾಗಿರ್ತಕ್ಕಂಥ ಕೃಷ್ಣಪ್ಪರವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ಕಡೆ ಸೇವಾ ಕೇಂದ್ರಗಳನ್ನು ಮಾಡಿದ್ದೀವಿ. ಇವತ್ತು ಈ ಭಾಗದಲ್ಲಿ ಸೇವಾ ಕೇಂದ್ರದಲ್ಲಿ ಇವತ್ತು SIR ಫಾರಮ್ಗಳನ್ನು ಈಗಾಗಲೇ ಪ್ರತಿ ಮನೆಗೂ ಕೂಡ BLO ಮತ್ತು BLA 2ಗಳು ಪ್ರತಿ ಮನೆಗೂ ಎರಡೆರಡು ಫಾರಮ್, ಈ ಥರ ಎರಡೆರಡು ಫಾರಮ್ ಕೊಡ್ತಾ ಇದ್ದಾರೆ. ಈ ಥರ ಎರಡೆರಡು ಫಾರಮನ್ನು ಪ್ರತಿ ಮನೆಗೂ ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ 2 ಫಾರಮ್ ಕೊಡ್ತಾರೆ. 2 ಫಾರಮನ್ನು ಕೊಟ್ಟಂಥ ಸಂದರ್ಭದಲ್ಲಿ ಒಂದು ಫಾರಮನ್ನು ಫಿಲಪ್ ಮಾಡಿ ಅವರು ಕೊಡಬೇಕು, ಇನ್ನೊಂದನ್ನು ಫಾರಮನ್ನು ಫಿಲಪ್ ಮಾಡಿ ಅವರು ಅಕ್ನಾಲಜ್ಮೆಂಟ್ ಆಗಿ ಇಟ್ಕೋಬೇಕು. ಸೊ ಈಗ ಏನಾಗಿದೆ ಅಂದರೆ SIR 2002ರಲ್ಲಿ ಕೊನೆ ಲಾಸ್ಟಲ್ಲಿ ಆಗಿದ್ದು ಈಗಾಗಲೇ 22 ವರ್ಷಗಳ ಕಾಲ ಆಗಿದೆ. 10 ವರ್ಷಕ್ಕೊಂದ್ಸಲಿ ಮಾಡೋಂಥದ್ದು ಇಡೀ ಪ್ರಜಾಪ್ರಭುತ್ವದಲ್ಲಿ ನಮ್ಮ ದೇಶದಲ್ಲಿ ಇದುವರೆಗೂ ಕೂಡ 9 ಬಾರಿ SIR ಆಗಿದೆ. 9. ನಮಸ್ಕಾರ ಎಲ್ಲರಿಗೂ ಕೂಡ. ನಾನು ಉಮೇಶ್ ಚಂದ್ರ ಅಂತ ಹೇಳ್ಬಿಟ್ಟು ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿ ವಿಜಯನಗರ ವಾರ್ಡ್ 123 ಅಂತೇಳಿ ಈ ವಾರ್ಡ್ ಸಂಬಂಧಪಟ್ಟಂತೆ ಈಗ SIR ಪ್ರಕ್ರಿಯೆ ಈಗಾಗಲೇ ಪ್ರಾರಂಭ ಆಗಿದೆ. ಈ ಪ್ರಕ್ರಿಯೆಯಲ್ಲಿ ಇವತ್ತು ಏನು ಜೂನ್ 30ನೇ ತಾರೀಕಿಂದ ಜುಲೈ 29ನೇ ತಾರೀಕು ತನಕ ಪ್ರತಿಯೊಬ್ಬರಿಗೂ ಕೂಡ ಈ SIR ಫಾರ್ಮ್ಗಳನ್ನು ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ತೀವ್ರ ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆ ಅಂತೇಳಿ ಈ ಒಂದು ಪ್ರಕ್ರಿಯೆಯಲ್ಲಿ ಈಗಾಗಲೇ ನಮ್ಮ BLO ಬೂತ್ ಲೆವೆಲ್ ಆಫೀಸರ್ ಮತ್ತು BLA 2 ನಮ್ಮ ಬೂತ್ ಲೆವೆಲ್ ಏಜೆಂಟು ಅವರಿಬ್ಬರೂ ಕೂಡ 2 ಪಕ್ಷದವರು ಕೂಡ ಸೇರಿ BLA ಏಜೆಂಟು ಅವರು ಕೂಡ ಮನೆಗೂ ಕೂಡ ತೆರಳಿ BLO ಮುಖಾಂತರ ಇದು ಇವತ್ತು 2 ಫಾರಮನ್ನು ಪ್ರತಿ ಮನೆಗೂ ಕೊಡ್ತಾ ಇದ್ದಾರೆ. ಪ್ರತಿ ಮನೆಗೂ ಕೊಟ್ಟಂಥ ಸಂದರ್ಭದಲ್ಲಿ ಈ SIR ಅಂದರೆ ಈಗಾಗಲೇ 2002ರಲ್ಲಿ ಕೊನೆಯಲ್ಲಿ ಆಗಿದ್ದಂಥ ಪ್ರಕ್ರಿಯೆ ಇದು. ಯಾಕಂದರೆ ಇದುವರೆಗೂ ಕೂಡ ದೇಶದ ಪ್ರಜಾಪ್ರಭುತ್ವದಲ್ಲಿ ಸ್ವಾತಂತ್ರ್ಯ ಬಂದಾಗಿನಿಂದ 9 ಬಾರಿ SIR ಪ್ರಕ್ರಿಯೆ ಆಗಿದೆ. ಈಗ 2000 ಅದು 10 ವರ್ಷಕ್ಕೊಂದ್ಸಲಿ ಆಗುವಂಥದ್ದು, ಆದರೆ 2002 ಆದ ನಂತರ ಮತ್ತೆ ಆಗಿರಲಿಲ್ಲ. ಇವತ್ತು 2026ರಲ್ಲಿ ಇದ್ದೀವಿ, 22 ವರ್ಷಗಳ ಕಾಲ ಆಗಿದೆ ಈ ಪ್ರಕ್ರಿಯೆ ಆಗಿ. ಈ ಪ್ರಕ್ರಿಯೆ ಮುಖ್ಯವಾಗಿ ಆಗುವಂಥದ್ದು ಏನಂದರೆ ಮೊದಲನೇದಾಗಿ ಯಾರು ಶಿಫ್ಟ್ ಆಗಿರ್ತಾರೆ, ಡೆತ್ ಆಗಿರ್ತಾರೆ, ಮತ್ತು 2 ಕಡೆ 3 ಕಡೆ 4 ಕಡೆ ವೋಟರ್ಸ್ ಇರ್ತಾರೆ, ಮತ್ತು ಆಬ್ಸೆಂಟ್ ಆಗಿರ್ತಾರೆ ಅಂಥವರು ಏನು ವೋಟರ್ ಲಿಸ್ಟ್ನಲ್ಲಿ ಅದು ಶುದ್ಧೀಕರಣಗೊಳಿಸಿ ಅದನ್ನು ಹೊಸದಾಗಿ ಮತದಾರರ ಪಟ್ಟಿಯನ್ನು ಒಂದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು 2 ಫಾರಮ್ ಕೊಡ್ತಾರೆ. ಈ 2 ಫಾರಮ್ ಕೊಟ್ಟಂಥ ಸಂದರ್ಭದಲ್ಲಿ ಇವತ್ತು ಈ ಒಂದು ಮೇಲ್ಗಡೆ ಇರ್ತಕ್ಕಂಥದ್ದು ಅವ್ರಿಗೆ ಪ್ರಿಂಟ್ ಆಗಿ ಬಂದ್ಬಿಟ್ಟಿರುತ್ತೆ. ಈಗ ಜೂನ್ 2026 ಜೂನ್ 16ನೇ ತಾರೀಕು ತನಕ ಯಾರು ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸಿರ್ತಾರೆ ಅಂಥವ್ರೆಲ್ಲರೂ ಹೆಸರು ಸೇರಿಸಿರೋಂಥ ಮತದಾರರಿಗೆ ಇಂಥ ಒಂದು ಅರ್ಜಿಯನ್ನು ಪ್ರತಿ ಮನೆಗೆ 2 ಕೊಡ್ತಾರೆ. ಇದು ಅವ್ರದ್ದು ಡೀಟೇಲ್ ಇರುತ್ತೆ. ಇಲ್ಲಿ 2025ರಲ್ಲಿ ಇರೋವಂಥದ್ದು ಅವ್ರದ್ದು ಡೀಟೇಲ್ ಇರುತ್ತೆ. ಅದಾದ ನಂತರ ಇವತ್ತು ಏನು ಫಿಲಪ್ ಮಾಡ್ಬೇಕಿದನ್ನ ಅಂತ ಎಲ್ಲ ಭಾಳ ಗೊಂದಲ ಇದೆ. ಆಮೇಲೆ ಎಲ್ರಿಗೂ ಕೂಡ ಕೇಳ್ತಾ ಇರೋದಂದ್ರೆ ಜೆರಾಕ್ಸ್ ಮಾಡಿಕೊಂಡು ಅದನ್ನಲ್ಲಿ ಬರೆದು ಯಾರಿಗಾದ್ರು ತೋರಿಸಿ ಆಮೇಲೆ ಫಿಲಪ್ ಮಾಡಿ ಎಲ್ಲ ಒರಿಜಿನಲ್ಲೇ ತುಂಬಿ ಎಲ್ಲ ಗೊಂದಲ ಮಾಡಿಕೊಂಡು ಈ ಅರ್ಜಿಗಳನ್ನೆಲ್ಲ ತುಂಬ ವೇಸ್ಟ್ ಮಾಡ್ತಾ ಇದ್ದಾರೆ. ದಯಮಾಡಿ ಯಾವ ಥರ ತುಂಬಬೇಕು ಅಂತ ತಮಗೆ ಹೇಳ್ಕೊಡೋಕೆ ಇಷ್ಟಪಡ್ತೀನಿ. ಈಗಾಗಲೇ ನೋಡಿ ಇವ್ರದ್ದು ಫಾರಮ್ ಕೊಟ್ಟಿದ್ದಾರೆ ನಮ್ಮ ಶಿವಕುಮಾರ್ ಅವರು ಅಂತ ಹೇಳ್ಬಿಟ್ಟು, ಶಿವಕುಮಾರ್ ಸ್ವಾಮಿ ಅವರು ಅಂತ, ಅವ್ರದ್ದು ಇಲ್ಲಿ ಅರ್ಜಿ ಹೋಗಿದೆ. ಈಗ ಅವ್ರು ಏನಾಗಿದೆ 2025ರಲ್ಲಿ ಅವ್ರದ್ದು ಹೆಸರಿದೆ. ಆಮೇಲೆ 2002ರಲ್ಲಿ ಅವರೇ ಹೆಸರಿದ್ರೆ ಈ ಬಾಕ್ಸ್ ಇರ್ತದೆ. ಈ ಬಾಕ್ಸಲ್ಲಿ ಅವ್ರದ್ದೇ 2002ರ ಮತದಾರರ ಪಟ್ಟಿಯಲ್ಲಿ ಹೆಸರಿತ್ತಂದ್ರೆ ಇಲ್ಲಿ ಅವ್ರದ್ದು ತುಂಬಬೇಕಾಗ್ತದೆ. ನೋಡಿ ಅವ್ರದ್ದು ಹಳೆ ಕ್ಷೇತ್ರ, ಈಗ ವಿಜಯನಗರ ವಿಧಾನಸಭೆ ಕ್ಷೇತ್ರ ಕಾನ್ಸ್ಟಿಟ್ಯೂನ್ಸಿ ನಂಬರು 167. ಈ ಹಿಂದೆ ಅದು 2008ರಲ್ಲಿ ಏನು ಮರುವಿಂಗಡಿನಲ್ಲಿ ವಿಧಾನಸಭಾ ಕ್ಷೇತ್ರಗಳು ಏನಾಯ್ತು ಅದಕ್ಕೆ ಮುಂಚಿತವಾಗಿ ಬಿನ್ನಿಪೇಟೆ 80 ಅಂತ ಇರುತ್ತೆ. ಈ ಬಿನ್ನಿಪೇಟೆ 80ರೊಳಗೆ ಅವ್ರದ್ದು ಓಟ್ ಆಗಿರ್ತಕ್ಕಂಥ ಯಾವ ಮತಗಟ್ಟೆ, ಯಾವ ಪಾರ್ಟ್ ನಂಬರು, ಯಾವ ಸೀರಿಯಲ್ ನಂಬರ್ ಅನ್ನೋದನ್ನ ನಾವು ಹುಡುಕಿ ಇಲ್ಲಿ ಬರೀಬೇಕಾಗ್ತದೆ. ಅವ್ರದ್ದು ನೋಡಿ ಬಿನ್ನಿಪೇಟೆ 125 ಪಾರ್ಟ್ ನಂಬರು, 176 ಸೀರಿಯಲ್ ನಂಬರು, ಮತ್ತೆ ಅವ್ರದ್ದು ಮಾಹಿತಿ, ಅವ್ರ ಹೆಸರು
ಮತ್ತೆ ಅವ್ರ ತಂದೆ ಹೆಸರು, ಮತ್ತೆ ಇವ್ರಿಗೆ ಏನು ಸಂಬಂಧ, ಈ ಅರ್ಜಿದಾರರಿಗೆ ಏನು ಸಂಬಂಧ, ಮತ್ತೆ ಬೆನ್ನಿಪೇಟೆ, ಇವೆಲ್ಲನೂ ಕೂಡ ಈ ಬಾಕ್ಸ್ ಅಲ್ಲಿ 2002ರಲ್ಲಿ ಇವ್ರದ್ದು 25ರಲ್ಲೂ ಇದೆ, 2002ರಲ್ಲೂ ಇದೆ ಅಂದ್ರೆ ಈ ತರ ತುಂಬಬೇಕು. ಈಗ ಒಂದ್ ಸಮಯ ನಾನು ಇಲ್ಲಿ 2025ರಲ್ಲಿ ಇವ್ರ ಹೆಸರಿದೆ, 2025ರಲ್ಲಿ ಇವ್ರ ಹೆಸರಿರೋದ್ರಿಂದ ಇವ್ರದ್ದು ಮತದಾರರ ಪಟ್ಟಿಯಲ್ಲಿ 2002ರಲ್ಲಿ ಇದಿರ್ಬೇಕು, ಇದ್ರೆ ಈ ಕಾಲಂ ಫಿಲ್ ಅಪ್ ಮಾಡಬೇಕು. ಈಗ ಅವ್ರದ್ದು ಹುಡುಕಿದೀವಿ, ಈಗಾಗಲೇ ಶಿವಕುಮಾರ ಸ್ವಾಮಿ ಅನ್ನೋರ್ದು ಇದೆ, ಅವ್ರ ತಂದೆ ಹೆಸರು ಸಿದ್ದಪ್ಪ ಅಂತಿದೆ. ಇವ್ರಿಗೆ ಏನ್ ಸಂಬಂಧ ಆಗ್ಬೇಕು ಅಂದ್ರೆ ಇಲ್ಲಿ ತಂದೆ ಅಂತ ಹೆಸರು ಬರಿಬೇಕು. ಇಲ್ಲಿ ಜಿಲ್ಲೆ ಕೇಳಿದೆ ಬೆಂಗಳೂರು, ರಾಜ್ಯ ಕೇಳಿದೆ ಕರ್ನಾಟಕ, ಇಲ್ಲಿ ಕ್ಷೇತ್ರ ಕೇಳಿದೆ ಹಳೇದು, ಯಾಕಂದ್ರೆ ಈಗಿರೋದು ವಿಜಯನಗರ ವಿಧಾನಸಭಾ ಕ್ಷೇತ್ರ, 2002ರಲ್ಲಿ ಅದು ಬಿನ್ನಿಪೇಟೆ ಕ್ಷೇತ್ರ ಆಗಿತ್ತು. ಹಾಗಾಗಿ ಕ್ಷೇತ್ರದ ಸಂಖ್ಯೆ 80 ಬಿನ್ನಿಪೇಟೆ. ಆ ಒಂದು ಭಾಗದಲ್ಲಿ ಆ ಕ್ಷೇತ್ರದ ಇದರೊಳಗೆ 125 ಭಾಗ ಸಂಖ್ಯೆ ಇತ್ತು, ಮತ್ತೆ ಕ್ರಮ ಸಂಖ್ಯೆ 176. ಇಷ್ಟು ಬರೆದ್ರೆ ಇವ್ರದ್ದು ಇಲ್ಲಿ ಈ ಮಾಹಿತಿ ಕಂಪ್ಲೀಟ್ ಆಗುತ್ತೆ. ಮತ್ತೆ ಇವ್ರದೇ ಇಲ್ಲಿ ಮಾಹಿತಿ ಕೆಳಗಡೆ ಬರ್ತಕ್ಕಂಥದ್ದು. ಅವ್ರದ್ದು ಇಲ್ಲಿ ಏನ್ ಕೇಳಿದ್ದಾರೆ, ಜನ್ಮ ದಿನಾಂಕ ಕೇಳಿದ್ದಾರೆ, ಇಲ್ಲಿ ಜನ್ಮ ದಿನಾಂಕ ಬರಿಬೇಕು. ಅದಾದ ನಂತರ ಆಧಾರ್ ಸಂಖ್ಯೆ ಕೇಳಿದ್ದಾರೆ, ಆಧಾರ್ ಸಂಖ್ಯೆ ಬರಿಬೇಕು. ಅವ್ರದ್ದು ಮೊಬೈಲ್ ಸಂಖ್ಯೆ ಕೇಳಿದ್ದಾರೆ, ಅವ್ರ ಮೊಬೈಲ್ ಸಂಖ್ಯೆ ಬರಿಬೇಕು. ಮತ್ತೆ ಇವರ ತಂದೆ ಯಾರಿದ್ದಾರೆ, KS ಸಿದ್ದಪ್ಪ ಅಂತಿದ್ದಾರೆ, ಇವರ ಅರ್ಜಿದಾರರ ತಂದೆ. ಮತ್ತೆ ಅವ್ರ ತಾಯಿ ಯಾರು, ಅರ್ಜಿದಾರರು ಸಿದ್ಧಗಂಗಮ್ಮ. ಮತ್ತೆ ಅವರ ಸಂಗಾತಿ ಅಂದ್ರೆ ಅವರ ಶ್ರೀಮತಿಯವರು ಏನು, ಅವ್ರ ಹೆಸರು ನಾಗರತ್ನಮ್ಮ. ಇಷ್ಟು ಫಿಲಪ್ ಮಾಡಿದ್ರೆ ಇದು 2025ರಲ್ಲೂ ಇದೆ, 2002ರಲ್ಲೂ ಕೂಡ ನನ್ನ ಹೆಸರು ಇದ್ರೆ ಇದು ಈ ಮಾಹಿತಿ ಇಷ್ಟು ಬರಿಬೇಕಾಗ್ತದೆ. ಈಗ ಒಂದು ಸಮಯ ಏನಾಗಿದೆ, ಈಗ ಇದೇ ಅರ್ಜಿಯಲ್ಲಿ ಈಗ ಎಕ್ಸಾಂಪಲ್ ಇಟ್ಕೊಳ್ಳಿ, ಇವ್ರ ಮಗ ಇದ್ದಾರೆ, ಇವ್ರ ಮಗ ಅವ್ರದ್ದು ಈಗ 2002ರಲ್ಲಿ ಇಲ್ಲ, 2025ರಲ್ಲಿ ಇದೆ, 2002ರಲ್ಲಿ ಇಲ್ಲ. ಈಗ ನಾವೇನ್ ಮಾಡ್ಬೇಕು, ಈಗ ಇವ್ರ ತಂದೆ ತಾಯಿದು, ಇವ್ರ ತಾಯಿದೇನಿದೆ ಅವ್ರದ್ದು ವಿಳಾಸನ ತಗೊಂಡು ಇಲ್ಲಿ ಈ ಕಾಲಮಲ್ಲಿ ಫಿಲಪ್ ಮಾಡ್ಬೇಕಾಗ್ತದೆ. ನೋಡಿ, ಈಗ ಇವ್ರದ್ದು ತಂದೆ ಅವ್ರದ್ದು ಇಲ್ಲಿದ್ದಾರೆ. ಈಗ ಹಾಗಾಗಿ ಇವ್ರದ ಏನ್ ಮಾಹಿತಿ ಇದೆ ಈ ಮಾಹಿತಿಯನ್ನ ಈ ಬಾಕ್ಸ್ನಲ್ಲಿ ತುಂಬಬೇಕು. ನೋಡಿ, ಇಲ್ಲಿ ಹೆಸರು ಕೇಳಿದ್ದಾರೆ, ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಅವ್ರದ್ದಿದ್ರೆ ಹಾಕಿ, ಲಭ್ಯ ಇದ್ರೆ, ಇಲ್ಲ ಅಂದ್ರೆ ಇಲ್ಲ. ಇವ್ರ ಸಂಬಂಧ ಯಾರು, ಇವ್ರ ತಂದೆ ಯಾರು, ಈ ತಂದೆ ಯಾರು, ಇವ್ರ ತಂದೆ ಶಿವಕುಮಾರ್ ಅವರ ಇವ್ರ ತಂದೆ ಹೆಸರು ಬರಿಬೇಕು. ಅದಾದ್ಮೇಲೆ ಇವ್ರ ತಂದೆ ಹೆಸರು ಬರಿಬೇಕು. ಇಲ್ಲಿ ಸಂಬಂಧ ಏನಾಗ್ತದೆ ಅಂತಂದ್ರೆ ಎಲ್ಲ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಇವ್ರಿಗೆ ಸಂಬಂಧ ಅಲ್ಲ, ಇವರ ತಂದೆಯವರ ತಂದೆ ಏನಿದೆ ಸಂಬಂಧ, ಅವ್ರದ್ದೇನು ಸಂಬಂಧ ತಂದೆ. ಜಿಲ್ಲೆ ಬೆಂಗಳೂರು, ರಾಜ್ಯ ಕರ್ನಾಟಕ, ವಿಧಾನಸಭಾ ಕ್ಷೇತ್ರ ಬಿನ್ನಿಪೇಟೆ. ಮಾಮೂಲಿ ಇಲ್ಲೇನಿದು ಈ ಮಾಹಿತಿ ಏನಿದೆ 2002ರಲ್ಲಿ ಇಲ್ಲಿ ಫಿಲಪ್ ಮಾಡಬೇಕು. ಯಾರ್ದು 2025ರಲ್ಲಿ ಇವ್ರದ್ದಿದೆ, 2002ರಲ್ಲಿ ಇವ್ರದ್ದಿಲ್ಲ. ಹಾಗಾಗಿ ಅವ್ರ ತಂದೆ ತಾಯಿದು ಇಲ್ಲಿ ಫಿಲಪ್ ಮಾಡಬೇಕು. ಇಲ್ಲಿ ಇವ್ರದ್ದು ಪರ್ಸನಲ್ ಡಾಟಾ ಇಲ್ಲಿ ಫಿಲಪ್ ಮಾಡಬೇಕಾಗ್ತದೆ. ಒಂದು ಸಮಯ 2025ರಲ್ಲಿ ಹೆಸರಿದೆ, 2002ರಲ್ಲಿ ಅವ್ರ ತಂದೆ ಅವ್ರದ್ದು ಇಲ್ಲ, ಅವ್ರ ತಂದೆ ತಾಯಿದು ಇಲ್ಲ, ಅಜ್ಜ ಅಜ್ಜಿದು ಇಲ್ಲ. ಆಗ ಏನ್ ಮಾಡ್ಬೇಕು, ಆಗ ನೀವೇನ್ ಮಾಡ್ಬೇಕು, ಈ 2 ಕಾಲಮನ್ನು ಕೂಡ ಬರೀದಲ್ಲೇ ಹಾಗೆ ಇರಬೇಕು. ಆಗ ಈ ಕಾಲಮ್ ಏನಿದೆ, ಈ ಕಾಲಮ್ ಅವರ ಒಂದು ವೈಯಕ್ತಿಕ ಪರಿಚಯವನ್ನ ಮಾಹಿತಿಯನ್ನ ಮಾತ್ರ ಇಲ್ಲಿ ತುಂಬಬೇಕು. ಇಲ್ಲಿ ತುಂಬಾದ್ಮೇಲೆ ಇಲ್ಲಿ ಏನ್ ಸಹಿ ಇರ್ತದೆ ಹಾಕ್ಬಿಟ್ಟು ಇದು ಅರ್ಜಿ ಕೊಟ್ಬಿಡ್ಬೇಕು. ಇದಾದ ನಂತರ ಆಗಸ್ಟ್ 5ನೇ ತಾರೀಕು ಆದ್ಮೇಲೆ ಏನಾಗ್ತದೆ, ಕರಡು ಮತದಾರರ ಪಟ್ಟಿ ಬರುತ್ತೆ. ಆ ಮತದಾರರ ಪಟ್ಟಿಯಲ್ಲಿ ಇದು ಅಪೂರ್ಣವಾಗಿದೆ ಅಂತಕ್ಕಂಥದ್ದನ್ನ ಇಲ್ಲಿ 25ರಲ್ಲಿ ಇದೆ, ಆದ್ರೆ 2002ರದ ಮಾಹಿತಿ 2 ಕಡೆಗೂ ಇಲ್ಲ. ಹಾಗಾಗಿ ಇವ್ರಿಗೆ ಒಂದು ನೋಟಿಸ್ ಬರುತ್ತೆ, ತಮಗೆ ಒಂದು ಪತ್ರ ಕೊಡ್ತಾರೆ. ಪತ್ರ ಕೊಟ್ಟಾಗಂತ ಸಂದರ್ಭದಲ್ಲಿ ತಮ್ಮ ಒಂದು ಅಪೂರ್ಣವಾದಂತ ಮಾಹಿತಿ ಇರೋದ್ರಿಂದ ಅವ್ರು ಕೇಳ್ತಾರೆ, ಯಾವ ರೀಸನ್ಗೋಸ್ಕರ ತಮ್ಮ ಮತದಾರರ ಪಟ್ಟಿಯಲ್ಲಿ ಇಲ್ಲ, ತಾವು ಏನ್ ಮಾಹಿತಿ ದಾಖಲೆ ಕೊಡಬೇಕು ಅಂತ ಕೇಳಿರ್ತಾರೆ. ಈಗಾಗಲೇ ಚುನಾವಣಾ ಆಯೋಗ 11 ದಾಖಲೆ ಹೇಳಿದೆ. 11 ದಾಖಲೆಯಲ್ಲಿ ಒಂದು ಪಾಸ್ಪೋರ್ಟ್ ಇದೆ, ಆಧಾರ್ ಕಾರ್ಡ್ ಇದೆ, ಮತ್ತೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇದೆ, ತಹಸೀಲ್ದಾರ್ ನೀಡುವಂತ ವಾಸ ದೃಢೀಕರಣ ಪತ್ರ ಇದೆ. ಅದಾದ ನಂತರ ಮತ್ತೆ ಏನು ಬೇರೆ ಬೇರೆ ದಾಖಲೆಗಳು 11 ದಾಖಲೆಗಳು ಏನ್ ಕೇಳಿದ್ರೆ ಆ ದಾಖಲೆಗಳು ಯಾವ್ದಾದ್ರು ಒಂದು ಏಜ್ ಪ್ರೂಫ್ಗೆ ಮತ್ತು ಅಡ್ರೆಸ್ ಪ್ರೂಫ್ಗೆ ಕೊಡಬೇಕಾಗ್ತದೆ. ಅದು ಕೊಟ್ಟ ನಂತರ ಅವರು ಹೊಸ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಆಗ್ತಾರೆ. ಹಾಗಾಗಿ ಈ ಪ್ರಕ್ರಿಯೆಯಲ್ಲಿ ದಯವಿಟ್ಟು ಯಾರ್ಯಾರ ಈ ಎಣಿಕೆ ಪತ್ರ ಎಮ್ಯುನರೇಷನ್ ಫಾರಂ ಅಂತ ಏನ್ ಕರಿತೀವಿ, ಇದನ್ನ ಯಾರ್ಯಾರು ಸ್ವೀಕಾರ ಮಾಡಿದಿರಿ ಅವರೆಲ್ಲ ಕೂಡ ಯಾವುದೇ ಗೊಂದಲ ಮಾಡ್ಕೊಳ್ದಲ್ಲೇ ತಾವು ಸ್ಪಷ್ಟವಾದಂತ ಮಾಹಿತಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ತಮಗೆ ಈ ಮತದಾರರ ಪಟ್ಟಿಯಲ್ಲಿ ಬರುತ್ತೆ. ಆಗಸ್ಟ್ 5 ನಂತರ ಮತದಾರರ ಪಟ್ಟಿ ಬಂದ ನಂತರ ತಾವು ಪರಿಶೀಲನೆ ಮಾಡಿ ಅದ್ರೊಳಗೆ ಏನಾದ್ರು ತಪ್ಪುಗಳಿದ್ರೆ, ನ್ಯೂನತೆಗಳಿದ್ರೆ ಅದಕ್ಕೆ ತಿದ್ದುಪಡಿಗೆ, ಆಕ್ಷೇಪಣೆಗೆ 1 ತಿಂಗಳ ಕಾಲ ಅವಕಾಶ ಇರ್ತದೆ. ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ನೇ ತಾರೀಕು ತನಕ ಒಂದು ಅವಕಾಶ ಇರ್ತದೆ. ಏನು, ನಿಮ್ಗೆ ಏನಾದ್ರು ತಿದ್ದುಪಡಿ, ಮನೆ ವಿಳಾಸ ಬದಲಾವಣೆ, ಮತ್ತೆ ಕ್ಷೇತ್ರ ಬದಲಾವಣೆ, ಮತ್ತೆ ಹೆಸರು ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸು, ಮತ್ತೆ ನಿಮ್ದು ಡೇಟ್ ಆಫ್ ಬರ್ತ್ ಮಿಸ್ಟೇಕು, ಈ ತರ ಏನೇ ಇದ್ರೂ ಕೂಡ ಅವನ್ನೆಲ್ಲ ಸರಿಪಡಿಸೋಂಥದ್ದಕ್ಕೆ ಆ ಕಾಲಾವಕಾಶ 1 ತಿಂಗಳಿರ್ತದೆ. ಆ 1 ತಿಂಗಳಲ್ಲಿ ನೀವೇನೇ ತಪ್ಪುಗಳಿದ್ರು ಕೂಡ ಅದನ್ನ ಸರಿಪಡಿಸೋಂಥಕ್ಕೆ ಅವಕಾಶ ಇರ್ತದೆ. ಹಾಗಾಗಿ ಆ 1 ತಿಂಗಳು ಆದ ನಂತರ ಸೆಪ್ಟೆಂಬರ್ 4ನೇ ತಾರೀಕಿಂದ ಅಕ್ಟೋಬರ್ 7ನೇ ತಾರೀಕು ತನಕ ಇವೆಲ್ಲವನ್ನು ಕೂಡ ನಾವೇನು ಕೊಟ್ಟಿರ್ತೀವಿ ಆಕ್ಷೇಪಣೆ ತಿದ್ದುಪಡಿಗಳಿಗೆ
ಇವನ್ನೆಲ್ಲ ಸರ್ ಮಾಡಿ ನಮಗೆ ಒಂದು ಹೊಸ ಮತದಾರರ ಪಟ್ಟಿಯನ್ನ ಅಕ್ಟೋಬರ್ 7ನೇ ತಾರೀಕು ಕೊಡ್ತಾರೆ. ದಯಮಾಡಿ ತಾವು ಫಾರಂ 6 ಈಗಲೂ ಕೂಡ ತಾವು ಅಪ್ಲೋಡ್ ಮಾಡ್ಕೋಬಹುದು, ಆನ್ಲೈನಲ್ಲೂ ಕೂಡ ಮಾಡ್ಕೊಬೋದಾಗಿದೆ. ಫಾರಂ 6 ಬಂದು ಹೊಸ ಮತದಾರರಿಗೆ ಸೇರ್ಕೊಳ್ಳೋಂಥದ್ದು. ಫಾರಂ 7 ಬಂದು ನಿಮಗೆ ಶಿಫ್ಟೆಡ್, ಫಾರಂ 7 ಶಿಫ್ಟೆಡ್. ಫಾರಂ 8 ಬಂದು ತಿದ್ದುಪಡಿ, ವಿಳಾಸ ಬದಲಾವಣೆ ಆ ಥರದ್ದು ಏನಾದ್ರಿದ್ರೆ ತಾವು ಅದನ್ನ ಮಾಡ್ಕೊಳ್ಳೋಂಥಕ್ಕೆ ಅವಕಾಶ ಇರ್ತದೆ. ಹಾಗಾಗಿ ಇವೆಲ್ಲ ಪ್ರಕ್ರಿಯೆಯಲ್ಲಿ ತಾವು ತೊಡಗಿಸ್ಕೊಂಡು ತಮ್ಗೇನಾದ್ರು ಗೊಂದಲಗಳಿದ್ರೆ ದಯಮಾಡಿ ಯಾರನ್ನು ಕೂಡ ಇಂಥ ಎಮ್ಯುನೇಷನ್ ಫಾರಮ್ಮು 2 ಇರೋದು. ಮತ್ತೆ ತಿರ್ಗಿ ಇದರಿಗೆ ನೀವೇನಾದ್ರೂ ಮಿಸ್ಟೇಕ್ ಮಾಡಿದ್ರೆ ನಿಮ್ಗೆ ಯಾರು ಕೂಡ ಕೊಡಲ್ಲ. ಹಾಗಾಗಿ ಒಂದು ಜೆರಾಕ್ಸ್ ಮಾಡ್ಕೊಳ್ಳಿ, ಜೆರಾಕ್ಸಲ್ಲಿ ಬರೀರಿ, ಇಲ್ಲಾಂದ್ರೆ ಒಂದು ಪೆನ್ಸಿಲಲ್ಲಿ ಬರ್ಕೊಳ್ಳಿ, ಮಾಹಿತಿ ಯಾರು ತೋರಿಸಿ ಸರಿ ಇದ್ರೆ ಫಿಲಪ್ ಮಾಡಿ ದಯವಿಟ್ಟು, ಇಲ್ಲಾಂದ್ರೆ ಗೊಂದಲ ಮಾಡಿಕೊಂಡು ಅದನ್ನು ವೇಸ್ಟ್ ಮಾಡಿಬಿಡಿ. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಇದ್ರೆ ದಯವಿಟ್ಟು ಸಂಪರ್ಕವನ್ನ SR ಕೇಂದ್ರಗಳಲ್ಲಿ, ಸೇವಾ ಕೇಂದ್ರಗಳೇನಿದೆ ನಮ್ಮನ್ನ ಸಂಪರ್ಕಿಸಬಹುದು. ನಿಮಗೆ ಆನ್ಲೈನ್ ಅಲ್ಲೂ ಕೂಡ ನಾವು ಎಮ್ಯುನೇಷನ್ ಫಾರಂ ಫಿಲಪ್ ಮಾಡೋಂಥದ್ದು, ಫಾರಂ 6 ಕೊಡುವಂಥದ್ದು ನೋಡಿ ಈ ರೀತಿಯಾಗಿ ಇರ್ತಕ್ಕಂಥದ್ದು. ECI ನೆಟ್ ಅಂತ ಹೇಳ್ಬಿಟ್ಟು ಚುನಾವಣಾ ಆಯೋಗದ ಒಂದು ಏನು ನೆಟ್ ಇದೆ, ECI ನೆಟ್ ಅಂತ ಹೇಳ್ಬಿಟ್ಟು ನೋಡಿ ಈ ರೀತಿಯಾಗಿ ಬರ್ತದೆ. ಈ ರೀತಿಯಾಗಿ ECI ನೆಟ್ ಅಂತ ಇರ್ತದೆ. ECI ನೆಟ್ ನಲ್ಲಿ ಹೋದ್ರೆ ನಿಮ್ಗೆ ನೋಡಿ ಎಲ್ಲಾ ತರ ಮಾಹಿತಿಗಳನ್ನು ಸಿಗ್ತದೆ. ಎಲ್ಲ ರೀತಿಯ ಮಾಹಿತಿ ಇದರೊಳಗೆ ಸಿಗುತ್ತೆ. ನೋಡಿ ಇಲ್ಲಿ ಹೊಸ ವೋಟರ್ಸ್ ರಿಜಿಸ್ಟ್ರೇಷನ್ ಮಾಡೋದಕ್ಕೆ, ಮತ್ತೆ ನಿಮ್ದು ಏನಾದ್ರು ID ಕಾರ್ಡ್ ತಂದಿದ್ರೆ ನಿಮ್ಮ ಹೆಸರು ಹುಡ್ಕೋದಕ್ಕೆ, ಯಾವ ಬೂತು ಯಾವ ಇದು ಅಂತೇಳಿ ತಾವು ಫಾರಂ 8 ಮತ್ತೆ ಹೊಸ ID ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಪ್ರತಿಯೊಂದು ಮಾಹಿತಿನೂ ಕೂಡ ನೀವು ಆನ್ಲೈನಲ್ಲೇ ಮಾಡ್ಕೋಬಹುದು, ಎಮ್ಯುನೇಷನ್ ಫಾರಂ ಮಾಡ್ಕೋಬಹುದು. ಹಾಗಾಗಿ ಇಷ್ಟನ್ನ ನೀವು ಆನ್ಲೈನಲ್ಲೂ ಮಾಡ್ಬೋದು, ಮತ್ತೆ ತಾವು ಅರ್ಜಿಯನ್ನು ಕೂಡ ಫಿಲಪ್ ಮಾಡಿ ಕೂಡ ಕೊಡುವಂಥ ಅವಕಾಶ ಇದೆ. ಹಾಗಾಗಿ ಯಾರು ಕೂಡ ಇದನ್ನ ಮಿಸ್ ಮಾಡ್ಕೊಂಬೇಡಿ. ಆಮೇಲೆ ಎಲ್ಲಾ ಮತದಾರರಿಗೂ ಕೂಡ ಇದು ಅರ್ಹ ಮತದಾರರು ಉಳಿಬೇಕು ಅನ್ನೋದೇ ಈ ಒಂದು ಪ್ರಕ್ರಿಯೆ. ಹಾಗಾಗಿ ಯಾರು ಅನರ್ಹರಿರ್ತಾರೆ ದಯಮಾಡಿ ಅವರನ್ನ ಹೊರಗಡೆ ಅಂತ ಕೆಲಸ ಆಗ್ತದೆ. ದಯಮಾಡಿ ಎಲ್ಲೆಲ್ಲೋ ಶಿಫ್ಟ್ ಆಗಿರೋಂಥವ್ರು ಇದ್ದಾರೆ, ತುಂಬಾ ಜನ ಶಿಫ್ಟ್ ಆಗಿರೋರು ಇದ್ದಾರೆ. ತಾವು ಎಲ್ಲೆಲ್ಲಿ ಮನೆ ಇದೆ, ಎಲ್ಲೆಲ್ಲಿ ವಿಳಾಸ ಇದೆ, ಎಲ್ಲೆಲ್ಲಿ ನೀವು ವಾಸ ಇದ್ದೀರಿ, ಈಗ ಅಲ್ಲೇನೆ ಒಂದು ವಿಳಾಸಕ್ಕೆ ಫಾರಂ 6 ಹಾಕಿ ಆಗಸ್ಟ್ 5 ನಂತರ ನಿಮಗೆ ಆ ಒಂದು ಮತದಾರರ ಪಟ್ಟಿಯಲ್ಲಿ ಸೇರಿಸೋದಕ್ಕೆ ಒಂದು ಅವಕಾಶ ಇರ್ತದೆ. ಆದ್ರೆ ನೀವೇನು 11 ದಾಖಲೆ ಇದೆ, 11 ದಾಖಲೆ ಜೊತೆಗೆ ಫಾರಂ 6 ಅನ್ನೋದೇನು ಕೊಡ್ತಾರೆ ಅದನ್ನು ಕೊಟ್ಟು ಅಲ್ಲಿ ಸೇರಿಸ್ಕೊಳ್ಳಿ. ಸುಮ್ಮನೆ ಇಲ್ಲಿ ಬಂದು ನಾನು 2 ವರ್ಷದಿಂದ ಓಟ್ ಹಾಕೋಕೆ ಹೋಗಿದ್ದೆ, 3 ವರ್ಷದಿಂದ ಇಲ್ಲಿ ಬಂದು ಓಟ್ ಹಾಕ್ತಾ ಇದ್ದೆ, ನನಗೆ ಫಾರಂ ಕೊಡಿ ಅಂದ್ರೆ ದಯಮಾಡಿ ಯಾರು ಕೂಡ BLOಗಳು ಫಾರಂ ಕೊಡಲ್ಲ. ಹಾಗಾಗಿ ನೀವು ಎಲ್ಲಿ ವಿಳಾಸ ಬದಲಾವಣೆ ಮಾಡಿರ್ತೀರಿ ಅಲ್ಲಿ ಶಿಫ್ಟ್ ಆಗಿರ್ತದೆ, ಆ ಶಿಫ್ಟ್ ಅಂತ ಹೇಳಿ ಬರ್ದಿರ್ತಾರೆ. ಹಾಗಾಗಿ ನೀವು ಅಲ್ಲಿ ಮತ್ತೆ ತಿರ್ಗಾ ಅಲ್ಲಿ ತಗೊಳ್ಳೋದಕ್ಕೆ ಫಾರಂ ಆಗೋದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಈ ತರ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ನೀವು ಯೂಟ್ಯೂಬ್ ಅಲ್ಲಿ ಹುಡುಕಿದ್ರು ಸಿಕ್ಕಲ್ಲ. ಅದಕ್ಕೋಸ್ಕರ ನಿಮಗೋಸ್ಕರ ತಂದಿದ್ದು. ಆಕ್ಚುಲಿ ನನಗೆ ಈ ತರ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದು, ನೀವು ಈ ತರ ವಾರ್ಡ್ ನ ಅಸೈನ್ ಮಾಡಿರ್ತಾರ, ನಿಮ್ಗೆ ಏನ್ ಹೇಳೋದು? ಮತದಾರರ ಸೇವಾ ಕೇಂದ್ರ, SIR ಸೇವಾ ಕೇಂದ್ರ, SIR ಸೇವಾ ಕೇಂದ್ರ ಅಂತ ಇರುತ್ತೆ ನಿಮ್ಮ ನಿಯರೆಸ್ಟ್ ಮನೆ ಹತ್ರ. ಆ ತರ ಯುಟಿಲೈಸ್ ಮಾಡಿ ಇಷ್ಟು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ನೀವು ಎಷ್ಟೇ ಮಾಡಿ ಒಂದ್ಸಲ ಜೆರಾಕ್ಸ್ ಅಲ್ಲಿ ಬರ್ದ್ಬಿಟ್ಟು ಇಲ್ಲ ಪೆನ್ಸಿಲ್ ಬರ್ದ್ಬಿಟ್ಟು ಅವ್ರಿಗೆ ತೋರಿಸಿ ಕರೆಕ್ಟ್ ಆಗಿರುತ್ತೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಿಕೆ ಬರ್ತೀನಿ ಸರ್. ನಿಮ್ಮ ಹೆಸರು ಸರ್? ಉಮೇಶ್ ಚಂದ್ರ ಅಂತ ಹೇಳಿ. ಉಮೇಶ್ ಚಂದ್ರ ಅನ್ಬಿಟ್ಟು ವಿಜಯನಗರ ಹತ್ರ ಇರೋದು. ಸರ್ ನಾನು ಒಂದೇ ಒಂದು ಪ್ರಶ್ನೆ ಇದೆ. ಇವಾಗ BLO ಅವರು ಮನೆಗೆ ಹೋಗ್ಬಿಟ್ಟು ಫಾರ್ಮ್ ಕೊಟ್ಟಿಲ್ಲ ಅಂದ್ರೆ ಅದನ್ನ ಹೆಂಗೆ ನಾವು ಸಾಲ್ವ್ ಮಾಡೋದು? ಈಗ ನೋಡಿ, BLO ಅವರು ಒಂದು ಸಲ ಮನೆಗೆ ಬರ್ತಾರೆ. ಮನೆಗೆ ಬಂದಂತ ಸಂದರ್ಭದಲ್ಲಿ ಈ ಫಾರಂ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಅವರು ಸ್ಟಿಕ್ಕರ್ ಹಾಕ್ಬೇಕು. ಒಂದು ಸ್ಕ್ವೇರ್ ಆಗಿರೋಂಥದ್ದು ಚೌಕಾಕಾರದ ಸ್ಟಿಕ್ಕರ್ ಹಾಕ್ತಾರೆ. ಯಾರಿಗೆ ಎಮ್ಯುನೇಷನ್ ಫಾರಂ ಕೊಟ್ಟಿರ್ತೀವಿ ಮನೆಗೆ ಅಂತ ಮನೆಗೆ ಒಂದು ಸ್ಕ್ವೇರ್ ಆಗಿ ಸ್ಟಿಕ್ಕರ್ ಹಾಕಿರ್ತಾರೆ. ಅಲ್ಲಿ ಡೇಟ್ ಬರೆದು ಅವರು ಸಿಗ್ನೇಚರ್ ಹಾಕಿ ಅದನ್ನ ಫೋಟೋ ಹಿಡಿದು ಸ್ಕ್ಯಾನ್ ಮಾಡಿ ಅವರು ಅಪ್ಲೋಡ್ ಮಾಡಬೇಕು BLO ಅವರು. ಒಂದು ಸಮಯ ಮನೆಗೆ ಬಂದಂತ ಸಂದರ್ಭದಲ್ಲಿ ನೀವು ಇರ್ಲಿಲ್ಲ, ಬೀಗ ಹಾಕಿದ್ರು ಮನೆ, ಅಂತ ಸಂದರ್ಭದಲ್ಲಿ ಒಂದು ರೌಂಡ್ ಆಗಿರ್ತಕ್ಕಂಥದ್ದು ಒಂದು ಸ್ಟಿಕ್ಕರ್ ಅಂಟಿಸ್ಬೇಕು. ಅಲ್ಲಿ 3 ದಿನಾಂಕದ ಗ್ಯಾಪ್ ಇರ್ತದೆ. ನೀವು ಒಂದು BLO ಪ್ರತಿ ಮನೆಗೆ ಅವ್ರು ಇಲ್ಲ ಅಂದ್ರೂ ಕೂಡ 3 ಬಾರಿ ಭೇಟಿ ನೀಡಬೇಕು. ಪ್ರತಿ ಮನೆಗೆ 3 ಬಾರಿ ಭೇಟಿ ನೀಡಬೇಕು. ಪ್ರತಿ ಬಾರಿ ಭೇಟಿ ನೀಡಿದಾಗೂ ಕೂಡ ಅಲ್ಲಿ ಕಾಲಮ್ ಮೇಲೆ ಏನಿರ್ತದೆ ಅಲ್ಲಿ ಡೇಟ್ ಬರಿಬೇಕು, ಸೈನ್ ಮಾಡಬೇಕು. 2ನೇ ಸಲ ಬಂದಾಗೂ ಕೂಡ ಅಲ್ಲಿ ಡೇಟ್ ಬರಿಬೇಕು, ಸೈನ್ ಮಾಡಬೇಕು. 3ನೇ ಸಲ ಬಂದಾಗೂ ಕೂಡ ಅವರು ಡೇಟ್ ಬರಿಬೇಕು, ಸೈನ್ ಮಾಡಬೇಕು. ಅದಾದ ನಂತರ 3ನೇ ಸಲ ಬಂದಾಗೂ ಕೂಡ ಅವ್ರು ಇರಲಿಲ್ಲ, ಅವ್ರು ಸಿಕ್ಕಿಲ್ಲ ಅಂತಂದ್ರೆ ಅಲ್ಲಿ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ಬರೀತಾರೆ. ಅಲ್ಲಿ ಅವ್ರದ್ದು ಮುಗೀತದೆ. ಅಲ್ಲಿ ತನಕನೂ ಕೂಡ 3 ಸಲ ಬರುವಂತದ್ದು ಅವಕಾಶ ಇದೆ. ಈಗ ಫಾರಂ ಅನ್ನ ಕೊಡೋದಕ್ಕೆ ಒಂದ್ಸಲಿ ಬರ್ತಾರೆ, ತಗೊಳ್ಳೋದಕ್ಕೆ ಒಂದ್ಸಲಿ ಬರ್ತಾರೆ. ಇರೋರ್ಗೆ, ಕೊಟ್ಟಿರೋರ್ಗೆ, ಕೊಟ್ಟಿಲ್ದಿದ್ದವ್ರಿಗೆ ಪ್ರತಿ ಮನೆಗೆ ಯಾರು ಕೊಟ್ಟಿಲ್ಲ, ಯಾರು ಬೀಗ ಹಾಕಿದ್ದಾರೆ ಅಂತ ಮನೆಗೆ 3 ಸಲ ಹೋಗುವಂಥದ್ದು ಅವ್ರ ಅವಶ್ಯಕತೆ ಇದೆ. ಕಡ್ಡಾಯವಾಗಿ ಹೋಗ್ಲೇಬೇಕು. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕೆಲವು ಜನ ಇನ್ನೂ ಬಂದಿಲ್ಲ, ಅದಕ್ಕೋಸ್ಕರ ಈ ಕ್ವೆಶನ್ ಕೇಳಿದೆ. ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ನೀವೇನ್ ಮಾಡ್ಬೇಕು, ನಿಯರೆಸ್ಟ್ ವಾರ್ಡ್ ಅಲ್ಲಿ ಇರ್ತಾರ ಈ ತರ SIR ಹೆಲ್ಪ್ ವಾರ್ಡ್, ಅವ್ರಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ. ಇವತ್ತು ಹೆಲ್ಪ್ ಇವ್ರಿಗೆ ಬಂದಿದ್ಕೆ ನನಗೆ ಇವತ್ತು ಫಾರ್ಮ್ ಬಂದಿದ್ದು, ಇಲ್ಲಾಂದ್ರೆ ಬರ್ತಾ ಇರಲಿಲ್ಲ. ಸೊ ಯುಟಿಲೈಸ್ ಮಾಡಿ ಆಪ್ಷನ್ಸ್ ನ. ವೋಟ್ ಮಾಡೋದು ಮಾತ್ರ ಮರಿಬೇಡಿ. ವೋಟರ್ ID ಇಸ್ ಒನ್ ಆಫ್ ಯುವರ್ ಐಡೆಂಟಿಟಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.